ಅದು ಗಿನಿ ಕೋಳಿ ಅಂತಾರೆ. ಅದು ಥೈಲ್ಯಾಂಡಲ್ಲಿ ಜಾಸ್ತಿ ಬೆಳೀತಾರೆ. ಫಾರಿನ್ ತಳಿ ಎಲ್ಲ ಇದೆಯಮ್ಮ ನಮ್ಮ ಅರುಂಧತಿ ಅಮ್ಮ ಅವರ ಶೆಡ್ಡಲ್ಲಿ. ಅಂದರೆ 100 ಕೊಡ್ತೀವಿ ಅಂತಂದರೆ ಸೊ ಒಂದಕ್ಕೆ 450 ಕೊಟ್ಟರು ಸಹ ನಮಗೆ 40,000ವರೆಗೆ ಸಿಗುತ್ತೆ. ನಾನು ಕುರಿ ಇಷ್ಟ ಆದರೆ ತೊಗೊಳ್ತೀನಿ, ಇಲ್ಲಾಂದ್ರೆ ವಾಪಸ್ ಬರ್ತೀನಿ. ನಾನು ಒಬ್ಳು ಕೆಲಸ ಮಾಡ್ತೀನಿ, ಮಂಗಳಮುಖಿಯರು ಕೆಲಸ ಮಾಡ್ತಾರೆ ಅಂತ ಜನರಿಗೆ ಒಂದು ಮೆಸೇಜ್ ಕೊಡೋಕ್ಕೆ. ನನಗೆ ಟ್ರೈನಿಂಗ್ ಕೊಡೋಕ್ಕೂ ಯಾವ ಸಂಸ್ಥೆಯವರು ಮಂಗಳಮುಖಿ ಅನ್ನೋಗೋಸ್ಕರ ಕೊಡಲೇ ಇಲ್ಲ. ನಾನೇ ದುಡ್ಡು ಕೊಟ್ಟು ತುಮಕೂರಲ್ಲಿ ಗಂಗಾಧರೇಶ್ವರ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಬರೀ 1 ಡೇಗೆ ಟ್ರೈನಿಂಗ್ ಕೊಡ್ತಾರೆ. ನಿಮ್ಮವರು ಲಿಫ್ಟಿಗೆ ಹಚ್ತಾರೆ, ಇದು ಹಚ್ತಾರೆ ಅಂತ. ಕಣ್ಣಿಗೆ ಒಂದು ಕಪ್ ಹಚ್ತೇನೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಹಚ್ಚಲ್ಲ. ಇವಾಗ ಆ ಮಾರ್ಕೆಟಲ್ಲಿ ಹೋದರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಬನ್ನಿಮ್ಮ ನಮ್ಮ ಮೇಕೆ ತೊಗೊಳ್ಳಿ, ನಮ್ಮ ಕುರಿ ತೊಗೊಳ್ಳಿ ಅಂತಾರೆ. ಮಿಕ್ಸಿಗೆ ಹಾಕಿ ಸ್ವಲ್ಪ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಈಸಿಯಾಗಿ ತಿಂತವೆ. ಫಸ್ಟ್ ನನ್ನನ್ನು ನೋಡೋರ ದೃಷ್ಟಿಗಳು ಬೇರೆ ಇತ್ತು. ನನ್ನ ಫ್ರೆಂಡ್ಸೇ ಹೇಳ್ತಿದ್ರು, ನಿನ್ನ ಕೋಳಿ ಹಿಕ್ಕಿ ತೆಗೆಯೋಕ್ಕೆ ಲೈಕು, ಮೇಕೆ ಹಿಕ್ಕಿ ತೆಗೆಯೋಕ್ಕೆ ಲೈಕು ಅಂದವರು ಇವತ್ತು ನನ್ನ ಕೇಳಿಕೊಂಡೆ ಅವರು ಹೆಲ್ಪ್ ತೊಗೊಳ್ತಾ ಇದ್ದಾರೆ. ಪಶು ಸಂಗೋಪನೆಯಲ್ಲಂತೂ ನಮಗೆ ಟ್ರಾನ್ಸ್ಗೆ ಏನೂ ಸಿಗಲ್ಲ. ಯಾಕಂದರೆ ಒಂದು ದಾಖಲಾತಿಗಳು ಕೇಳ್ತಾರೆ, ದಾಖಲಾತಿ ನಮ್ಮ ಹತ್ರ ಕೊಡೋಕ್ಕಿಲ್ಲ. ಮೇಲೆ ಕುರಿ ಶೆಡ್ ನೋಡಾಯ್ತು, ಕೆಳಗಡೆ ಏನು ಪ್ಲಾನ್ ಮಾಡಿದ್ದೀರಾ? ಕೆಳಗಡೆ ನಾನು ಕೋಳಿ, ಬಾತ್ಕೋಳಿ ಮತ್ತು ಬೆಂಕಿ ಕೋಳಿ ಅಂತ ಹೇಳ್ತಾರೆ. ಅದು ಗಿನಿ ಕೋಳಿನೂ ಅಂತಾರೆ, ಅದಕ್ಕೆ ಇನ್ನೊಂದು ಹೆಸರು. ಅದು ಫಾರಿನಲ್ಲೆಲ್ಲ ಜಾಸ್ತಿ. ಫಾರಿನ್ ತಳಿ ಎಲ್ಲ ಇದೆಯಮ್ಮ ನಮ್ಮ ಅರುಂಧತಿ ಅಮ್ಮ ಅವರ ಶೆಡ್ಡಲ್ಲಿ. ಏನಂತಂದರೆ ಇದು ನಾಟಿ. ಫುಲ್ ಕಂಪ್ಲೀಟ್ ನಾಟಿ. ಎಷ್ಟು ಕೋಳಿ ಬಿಟ್ಟಿದ್ರೆ ಇವಾಗ? ಇದು ನಮ್ಮ ಬ್ರೀಡಿಂಗ್ ಮಾಡಿದ್ದು ನಾವೇ. ಸೊ ನಮ್ಮ ಮರಿಗಳೇ. ಇದು 200 ಅಬೋ ಇದೆ. 200+ ಇದೆ ಅಂದಂಗೆ ಆಯಿತು. ಅದು ಮತ್ತು ಅಲ್ಲಿ ಬೇರೆ ಇದೆ, ಗಿರಿರಾಜ್ ಇದೆ. ಇದು ಗಿರಿರಾಜ್, ಇದು 5 kg ಬರುತ್ತೆ. ಓಕೆ. ಹಾಂ 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 ಇದೆ. ಅಜ್ಜೋ ಫಾರಿನ್ ಯಾವುದು? ಫಾರಿನ್ ತಳಿ ಅಂದ್ರಲ್ಲ? ಇದು ಕಡಕ್ನಾಥ್. ಜಸ್ಟ್ ನಾವು ಬ್ರೀಡಿಂಗಿಗೆ ತಂದಿದ್ದು. ಒಂದು ಗಂಡು ಹೆಣ್ಣು ತಂದಿದ್ದೇವೆ. ಇಲ್ಲಿದೆ ನೋಡಿ, ಅದು ಅಲ್ಲಿ ಹೋಗ್ತದೆ. ನವಿಲ್ ಥರ ಇದೆಯಲ್ಲ, ನವಿಲ್ ಥರ ಇದೆಯಲ್ಲ ಅದು. ಅದು ಗಿನಿ ಕೋಳಿ ಅಂತಾರೆ. ಅದು ಥೈಲ್ಯಾಂಡಲ್ಲಿ ಜಾಸ್ತಿ ಬೆಳೀತಾರೆ. ಓಕೆ. ಹಾಂ 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 ಅದು ತುಂಬ ಚಿಕನ್ನು. ಮತ್ತು ಇದು ಹಾವು ಬರಲಿ, ಬೇರೆ ಮನುಷ್ಯರು ಯಾರು ಗೊತ್ತಿಲ್ಲದವರು ಬಂದರೆ ತುಂಬ ಇದು ಆಗುತ್ತೆ. ಮತ್ತು ನಾನು ಬ್ರೀಡಿಂಗ್ ಮಾಡೋಕ್ಕೆ ಅದ್ರಲ್ಲಿ ಮೊಟ್ಟೆಗಳು ಇಟ್ಟಿದ್ದೇನೆ. ಸಾಧಾರಣ ಕೋಳಿಗಳು 21 ದಿವಸಕ್ಕೆ ಮರಿ ಮಾಡುತ್ತೆ, ಅದು 28 ದಿವಸಕ್ಕೆ ಮರಿ ಮಾಡುತ್ತೆ. ಲೇಟ್ ಅದು. ಮತ್ತು ಬಾತ್ಕೋಳಿದು ಅಷ್ಟೇ 28 ದಿವಸಕ್ಕೆ ಮರಿ ಮಾಡುತ್ತೆ. ಏನಾದರೂ ಅದ್ರ ಚಿಕನ್ಗೆ ಏನಾದರೂ ರೇಟ್ ಜಾಸ್ತಿನೇ? ರೇಟ್ ಜಾಸ್ತಿ ಇದೆ. ಮತ್ತು ಅದು ಬಂದು ಹೈ ಪ್ರೋಟೀನ್ ಇರುತ್ತೆ ಜಾಸ್ತಿ ಈ ಚಿಕನ್ಗಿಂತ ಅದರಲ್ಲಿ. ಅದು ನಮ್ಮ ಕರ್ನಾಟಕದಲ್ಲಿ ಯಾರು ಜಾಸ್ತಿ ತಿನ್ನಲ್ಲ. ಮೊಟ್ಟೆ ಬಂದ್ಬಿಟ್ಟಿದೆಯಲ್ಲ? ಇದೆ, ಬೆಳಿಗ್ಗೆ ತೆಗಿತೀವಿ. ಈಗ ಇನ್ನೂ ಬರ್ತವೆ. ಎಷ್ಟು ದಿನಕ್ಕೆ ಎಷ್ಟು ಮೊಟ್ಟೆ ಬರುತ್ತೆ ಮೇಡಮ್? ಇದು ಅಂದಾಜು ಒಂದು ವರ್ಷಕ್ಕೆ 250-300ವರೆಗೆ ಬರ್ತವೆ. ಕೆಲವು ಅಂದರೆ ನಾವು ಹೇಗೆ ಅದನ್ನು ಮೇಂಟೈನ್ ಮಾಡ್ತೀವಿ ಹಾಗೆ. ಇವಾಗ ನಾಟಿ ಕೋಳಿ ಮೊಟ್ಟೆ ಮಾರ್ತೀರಾ? ಮಾಡ್ತೇವೆ. ಎಷ್ಟು? 20 ರೂಪಾಯಿ, 25 ರೂಪಾಯಿ. ಮತ್ತು ಸೀಸನ್ ಇರುವಾಗ 30ರವರೆಗೆ ಹೋಗುತ್ತೆ. ಅಷ್ಟೊಂದು ಕಾಸ್ಟ್ಲಿನಾ? ಯಾಕಂತಂದರೆ ಇದನ್ನು ಟಗರ್ ಮರಿಗೆ ಈ ಫೈಟ್ರ್ ಇದ್ದಾವಲ್ಲ, ಫೈಟ್ರಿಗೆ ಅದನ್ನು ಹಾಕ್ತಾರೆ. ಅವ್ರು ಬಂದು ವಾರ ತೊಗೊಂಡು ಹೋಗ್ತಾರೆ. ಓಕೆ. ಈ ಮೇಂಟೆನೆನ್ಸ್ ಎಲ್ಲ ಹೇಗೆ? ನಾಟಿ ಕೋಳಿ ತುಂಬ ದಿನ ಬೇಕಾಗುತ್ತೆ? ಇಲ್ಲ ಮೇಡಮ್, ಇದು ಏನಂತಂದರೆ ನಾವು ಫುಡ್ ಹಾಕಿದಾಗಿರುತ್ತೆ. ಇದು ಒಂದೇ ಫುಡ್ ಹಾಕೋಕ್ಕಾಗಲ್ಲ. ಇದು ತರಕಾರಿ ಹಾಕಬೇಕು, ಮತ್ತು ಮೆಕ್ಕೆಜೋಳದ ಇದು ಹಾಕಬೇಕು, ರಾಗಿ ಹಾಕಬೇಕು, ಮತ್ತು ಅಕ್ಕಿ ಹಾಕಬೇಕು. ಬೆಳಗ್ಗೆ ಒಂದು ಫುಡ್ ಹಾಕಿದರೆ ಮಧ್ಯಾಹ್ನ ಒಂದು ಫುಡ್ ಹಾಕಬೇಕು, ಮಧ್ಯಾಹ್ನ ಒಂದು ಫುಡ್ ಹಾಕಿದರೆ ಸಾಯಂಕಾಲ ಒಂದು ಫುಡ್ ಹಾಕಬೇಕು. ಆ ಥರ. ಮತ್ತು ವಾರಕ್ಕೆ ಒಂದು ಸಲ ನಾವು 3 ದಿವಸ ಇದು ಹಾಕಬೇಕು, ಕ್ಯಾಲ್ಸಿಯಮ್. 3 ದಿವಸ ಲಿವರ್ ಟಾನಿಕ್ ಹಾಕಬೇಕು, ಅಂದರೆ ಬೇಗ ಗ್ರೋತ್ ಬರ್ತವೆ. ಈಗ ನಾವು ಹಳ್ಳಿ ಕಡೆ ಏನು ಮಾಡ್ತೀವಿ, ಅವಕ್ಕೆ ಯಾವುದೂ ಮೆಡಿಸಿನ್ ಹಾಕಲ್ಲ. ಟಾನಿಕ್ ಪ್ರೋಟೀನ್ ಇಲ್ಲಿ ಆದರೆ ಇವನ್ನ ಹೊರಗಡೆ ಬಿಟ್ಟರೆ ಬೇಗ ಬರಲ್ಲ. ನಾಯಿ ಅವೆಲ್ಲ ಹಿಡ್ಕೊಂಡು ಹೋಗ್ಬಿಡ್ತವೆ. ಸೊ ನಾವೇನು ಮಾಡ್ತೀವಿ, ಆ ಹೊರಗಿನ ಇರುವಂಥ ಪ್ರೋಟೀನ್ ಇಲ್ಲೇ ಸಿಗಲಿ ಅಂತ ಹೇಳಿ ನಾವು ಇವಕ್ಕೆ ಇದು ಕೊಡ್ತೀವಿ. ಓಕೆ. ನೀವು ಶೆಡ್ಡು ಪ್ಲಾನ್ ಮಾಡಬೇಕಾದ್ಲೇ ಈ ರೀತಿಯಾಗಿ ಕೋಳಿಗೆ ಸಪ್ರೇಟು ಕುರಿಗೆ ಸಪ್ರೇಟ್ ಅಂತಲೇ ಪ್ಲಾನ್ ಮಾಡಿನೇ ಮಾಡಿದ್ದ? ಹಾಂ ಮೇಡಮ್, ನಾವು ಈ ಕೋಳಿ ಹಾಕಬಾರ್ದಂತ ಇತ್ತು. ಯಾಕಂತಂದರೆ ಕಾಯಿಲೆಗಳು ಜಾಸ್ತಿ. ಕೋಳಿಗೆ ನಾವು ವ್ಯಾಕ್ಸಿನ್ ಕರೆಕ್ಟ್ ಮಾಡಬೇಕು. ವ್ಯಾಕ್ಸಿನ್ ಮಾಡಲಿಲ್ಲ ಅಂತಂದರೆ ಸೊ ಅದು ಕಾಯಿಲೆ ಮೇಕೆಗೆ ಕುರಿಗೆ ಹೋಗೋ ಚಾನ್ಸಸ್. ಅದೇ ನೀವು ಫಾರಿನ್ದು ಹೊರಗಡೆ ಬಂದಿದೆ ನೋಡಿ, ನವಿಲ್ ಥರ ಇದೆ ಅಂತ ಹೇಳಿದ್ರೆ ಅದು ಗಿನಿ ಕೋಳಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಬಾತ್ಕೋಳಿ 2 ಮರಿ ಇದ್ದಾವೆ. ಮೊಟ್ಟೆ ತಂದು ಕೊಟ್ಟಿದ್ರು. ಸೊ ಅದು ನಾವು ಬ್ರೀಡಿಂಗ್ ಮಾಡಿ ಅದು ಮೊಟ್ಟೆ ಮಾಡಿದ್ರೆ ಅಲ್ಲಿ ಮಲಗಿದ ನೋಡಿ, ಅಲ್ಲಿ ಇಲ್ಲಿ ಲೋಕಲೇಟ್ಸ್ ಬಂದು ತಗೊಂಡು ಹೋಗ್ತಾರಾ? ನಾಟಿ ಕೋಳಿ ಅಂದರೆ ಡಿಮ್ಯಾಂಡ್ ಇದೆಯಲ್ಲ ಇಲ್ಲಿ. ನಾವು ಇಲ್ಲಿ ಹೊರಗಡೆ ಜಾಸ್ತಿ ಸೇಲ್ ಮಾಡಲ್ಲ ಮೇಡಮ್, ಇಲ್ಲಿ ಲೋಕಲೇ ಜಾಸ್ತಿ. ಎಷ್ಟು ಮೇಡಮ್ ಕೆಜಿ ನಿಮ್ಮಲ್ಲಿ? ಮೇಡಮ್ ಇಲ್ಲಿ 450. ನಾರ್ಮಲ್ ಕೋಳಿಗೆ? ನಾರ್ಮಲ್ ಕೋಳಿಗೂ 600-650. ಓಕೆ. ಇದು ಯಾವತ್ತಿನ ಮೊಟ್ಟೆ? ಇವತ್ತಿಂದು.
ಅಂದ್ರೆ ಅಂದಾಜು ಎಷ್ಟು ಸಿಗ್ಬೋದು ಮೇಡಮ್ ಒಂದು ಬ್ಯಾಚ್? ಇವಾಗ 500 ಕೋಳಿ ಇದೆ ಅನ್ಕೊಳ್ಳಿ, ನಾಟಿ ಕೋಳಿ 500 ಮೇಡಮ್ ಸೇಲ್ ಇದು ಮಾಡಿದ್ರೆ ನಾವು ಈಗ ಒಬ್ಬರು ಬಂದರೆ 100 ಕೊಡ್ತೀವಿ ಅಂತಂದರೆ ಸೊ ಒಂದಕ್ಕೆ 450 ಕೊಟ್ಟರು ಸಹ ನಮಗೆ 40,000ವರೆಗೆ ಸಿಗುತ್ತೆ. ಖರ್ಚೆಲ್ಲ ಖರ್ಚೆಲ್ಲ ತೆಗೆದು ಒಂದು 25,000 ನಮ್ಗೆ ಸಿಗುತ್ತೆ. ಓಕೆ. ಎಷ್ಟು ದಿನದ್ದು ಇದು? ಇದು ಈಗ 2 ಮಂತಿಂದು. ಅಲ್ಲ, ಎಷ್ಟು ದಿನಕ್ಕೆ ಮಾರಬೇಕಾಗುತ್ತೆ ನೀವು? ನಾವು 3 ತಿಂಗಳು 4 ತಿಂಗಳು. ಇದು ಫುಡ್ ಎಲ್ಲ ಹೇಗೆ ಮೇಡಮ್? ಅಂದ್ರೆ ಹೊರಗಡೆ ತರ್ತೀರಾ ಆರ್ಗ್ಯಾನಿಕ್? ಇವಾಗ ತೋರಿಸಿದ್ರಲ್ಲ ಅದೇ? ಈಗ ಪ್ರತಿ ವಾರ ಸಂತೆಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ಕಡಿಮೆ ರೇಟ್ ಯಾವುದಿದೆ ಅದನ್ನು ತರ್ತೀವಿ. ನಾವು ಇದಕ್ಕೆ ಮಿಕ್ಸಿಗೆ ಹಾಕ್ತೀವಿ. ಮಿಕ್ಸಿಗೆ ಹಾಕಿ ಸ್ವಲ್ಪ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಈಸಿಯಾಗಿ ತಿಂತವೆ. ಬೆಳಿಗ್ಗೆ ಒಂದು ಹೊತ್ತು ಗೋಧಿ ಬೂಸ ಇದೆಯಲ್ವಾ, ಗೋಧಿ ಬೂಸ ಕಡಿಮೆ ರೇಟು. ಸೊ ಅದನ್ನು ನಾವು ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತೀವಿ. ಅದರಲ್ಲಿ ನಾವು ಮೆಡಿಸಿನ್ ಹಾಕೋದು, ಅದು ಲಿವರ್ ಟಾನಿಕ್ ಹಾಕೋದು, ಕ್ಯಾಲ್ಸಿಯಮ್ ಹಾಕೋದು. ಸೊ ಆಗುವ ಬೇಗ ಗ್ರೋತ್ ಬರ್ತವೆ. ಅಂದರೆ ವರ್ಷಕ್ಕೆ ಕರೆಕ್ಟಾಗಿ ಇಲ್ಲಿ ಬ್ರೀಡಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ಮೊಟ್ಟೆ ಕೋಳಿನೂ ಮಾರಿದ್ರೆ ಎಷ್ಟು ಲಾಭ ಮಾಡ್ಬೋದು ವರ್ಷಕ್ಕೆ? ಸರ್ ವರ್ಷಕ್ಕೆ ನಾವು ಏನಿಲ್ಲ ಅಂದರೂ 1 ಲಕ್ಷವರೆಗೆ ಅರ್ನ್ ಮಾಡ್ಬೋದು ಒಬ್ಬರೇ. ನಾವು ಖರ್ಚು ಗಿರ್ಚು ಎಲ್ಲ ತೆಗೆದು 1 ಲಕ್ಷ. ಇದು ಸೈಡ್ ಬಿಸ್ನೆಸ್. ಬೇರೆದಂತಂದರೆ ವರ್ಷಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದು ಕಡಿಮೆ ಅಂದರೂ ನಾವು ಎಲ್ಲ ಖರ್ಚು ವೆಚ್ಚ ತೆಗೆದು 2-2.5 ಲಕ್ಷ ನಾವು ಅರ್ನ್ ಮಾಡಬೇಕು ಅಂತ ನಮ್ಮ ಪ್ಲ್ಯಾನ್. ಇವಾಗ ಮಾಡ್ತಾ ಇದ್ದೀರಾ? ಇವಾಗ ನಾವು ಮಾಡ್ತಾ ಇದ್ದೀವಿ. ಯಾಕಂತಂದರೆ ಫಸ್ಟ್ ಇಯರ್ ನಮಗೆ ತುಂಬ ಲಾಸ್ ಆಗಿತ್ತು. ಸೊ ಈ ವರ್ಷದಿಂದ ನಾವು ನಮ್ಮ EMI ಕಟ್ತಾ, ಸೊ ನಮ್ಮ ಹೊಟ್ಟೆಪಾಡು ನೋಡ್ಕೊಳ್ತಾ, ಮತ್ತು ನಾವು ಸೋಷಿಯಲ್ ಆ್ಯಕ್ಟಿವಿಟಿ ಏನೇನಿದೆ ಸೊ ಅದಕ್ಕೆಲ್ಲ ನಮ್ಮ ಖರ್ಚು ನಾವು ಇದು ಮಾಡ್ತಾಯಿದ್ದೀವಿ. ಸ್ವಲ್ಪ ನಾವು ಸೇವ್ ಮಾಡ್ತಾಯಿದ್ದೀವಿ. ಫಸ್ಟ್ ನನ್ನನ್ನು ನೋಡೋರ ದೃಷ್ಟಿಗಳು ಬೇರೆ ಇತ್ತು. ನನ್ನ ಫ್ರೆಂಡ್ಸೇ ಹೇಳ್ತಿದ್ರು, ನಿನ್ನ ಕೋಳಿ ಹಿಕ್ಕಿ ತೆಗಿಯೋಕ್ಕೆ ಲೈಕು, ಮೇಕೆ ಹಿಕ್ಕಿ ತೆಗಿಯೋಕ್ಕೆ ಲೈಕು ಅಂದವರು ಇವತ್ತು ನನ್ನ ಕೇಳಿಕೊಂಡೆ ಅವರು ಹೆಲ್ಪ್ ತೊಗೊಳ್ತಾ ಇದ್ದಾರೆ. ಇವತ್ತು ಬಂದು ನನ್ನ ಸಿಗುವಂಥ ಬೇರೆ ಬೇರೆ ಬೆನಿಫಿಟ್ಸ್, ಜನಗಳ ಒಂದು ಪ್ರೀತಿ ನೋಡಿ ನಾವು ನಿಮ್ಮ ಥರ ಆಗಬೇಕು ಅಂತ ಹೇಳಿ ಬಂದು ಅಂದ ವ್ಯಕ್ತಿನೇ 1 ತಿಂಗಳು ಇಲ್ಲಿ ಟ್ರೈನಿಂಗ್ ತೊಗೊಂಡೋಗಿದ್ದಾರೆ. ಹಂಗೇನೆ ಸರ್ಕಾರದಿಂದ ಪಶುಸಂಗೋಪನೆ ಮತ್ತು ಇಲಾಖೆಗಳಿಂದ MSME ಲೋನ್ಸು ಆ ಥರದ್ದು ಯಾವುದು ಮಾಡಿಲ್ವಾ? ಸರ್ ಇದು ಕೊಡಲ್ಲ. ಯಾಕಂತಂದರೆ ಟ್ರಾನ್ಸಿಗೆ ಕೊಡಲ್ಲ. ಏನಂತಂದರೆ ಅವ್ರು ಕೇಳ್ತಾರೆ ಸ್ವಂತ ಜಾಗ ಇದೆಯಾ ಅಂತ. ಪಶುಸಂಗೋಪನೆಯಲ್ಲಂತೂ ನಮಗೆ ಟ್ರಾನ್ಸ್ಗೆ ಏನೂ ಸಿಗಲ್ಲ. ಯಾಕಂದರೆ ಒಂದು ದಾಖಲಾತಿಗಳು ಕೇಳ್ತಾರೆ, ದಾಖಲಾತಿ ನಮ್ಮ ಹತ್ರ ಕೊಡೋಕ್ಕಿಲ್ಲ. ಮತ್ತು ಲೋಕಲ್ ಏನಂತಂದರೆ ಅವರು ಕೇಳ್ತಾರೆ ಎಷ್ಟು ಎಕರೆ ಜಮೀನಿದೆ ಅಂತ. ಈ ಕೇಂದ್ರ ಸರ್ಕಾರ ಒಂದು NML ಸ್ಕೀಮ್ ಇದೆ, ಅದಕ್ಕೆ 1 ಎಕರೆ 2 ಎಕರೆ ಇರಬೇಕು. 25 ಲಕ್ಷ ಕೊಡ್ತಾರೆ ಅಂತಂದರೆ ಸಬ್ಸಿಡಿ. ನಮ್ಮ ಹೆಸರಲ್ಲಿ 25 ಲಕ್ಷ 2 ಎಕರೆ ಇರಬೇಕು. ನಾವೇ ಮೈಗ್ರೆಂಟ್ ಆಗಿರುತ್ತೆ. ನಮ್ಮಲ್ಲಿ ಇಲ್ಲಿ ತುಂಬ ಕೇಳಿದೆ ಟ್ರೈನಿಂಗ್ ಎಲ್ಲ. ನನಗೆ ಟ್ರೈನಿಂಗ್ ಕೊಡೋಕ್ಕೂ ಯಾವ ಸಂಸ್ಥೆಯವರು ಮಂಗಳಮುಖಿ ಅನ್ನೋಗೋಸ್ಕರ ಕೊಡಲೇ ಇಲ್ಲ. ನಾನೇ ದುಡ್ಡು ಕೊಟ್ಟು ತುಮಕೂರಲ್ಲಿ ಗಂಗಾಧರೇಶ್ವರ ಅಂತ ಹೇಳಿ ಒಂದು ಸಂಸ್ಥೆ ಇದೆ, ಬರೀ 1 ಡೇಗೆ ಟ್ರೈನಿಂಗ್ ಕೊಡ್ತಾರೆ. ಅಲ್ಲಿ ಕಲ್ತಿದ್ದು. ವ್ಯಾಕ್ಸಿನ್ ಫಸ್ಟ್ ವರ್ಷ ನಮಗೆ ಡೆತ್ ರೇಟ್ ಜಾಸ್ತಿ ಇತ್ತು. ಸೊ ನಾವು ಅಲ್ಲಿ ಕಲ್ತು ಬಂದ ನಂತರ ಮತ್ತು ಇನ್ನೊಂದು ರ್ಯಾಪಿಡ್ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಸೊ ಅವರು 1 ದಿವಸಕ್ಕೆ ಮಾತ್ರ ಟ್ರೈನಿಂಗ್ ಕೊಡ್ತಾರೆ. 2 ಕಡೆ ನಾನೇ 2000 ಕೊಟ್ಟು ನಾನು ಟ್ರೈನಿಂಗ್ ತೊಗೊಂಡಿದ್ದು. 1 ದಿವಸದಲ್ಲಿ ಅವ್ರು ಕವರೇಜ್ ಮಾಡ್ತಾರೆ, ಆದರೆ ನಾವು ಕಲೀಲಿಕ್ಕೆ ಅಷ್ಟು ಇದಾಗಲ್ಲ. ನಮ್ಮದು ಥಾಟ್ ಏನಿರ್ತದೆ, ನಾವು ಇದಕ್ಕೆ ಮೆಡಿಸಿನ್ ಯಾವ ರೀತಿ ಹಾಕಬೇಕು, ವ್ಯಾಕ್ಸಿನ್ ಯಾವ ರೀತಿ ಹಾಕಬೇಕು, ಫುಡ್ ಯಾವ ರೀತಿ ಕೊಡಬೇಕು, ಇವೆರಡು. ಮತ್ತು ಮಾರ್ಕೆಟಿಂಗ್ ಯಾರೋ ಹೇಳಲ್ಲ, ನಾವು ಮಾರ್ಕೆಟ್ ನಾವೇ ಕಲಿಬೇಕು. ಕೆಲವರು ಹೇಳ್ತಾರೆ, ಯೂಟ್ಯೂಬಲ್ಲೆಲ್ಲ ಹೇಳ್ತಾರೆ, ನಾನು ಅಷ್ಟು ಅರ್ನ್ ಮಾಡ್ತೀನಿ, ಇಷ್ಟು ಅರ್ನ್ ಮಾಡ್ತೀನಿ, ಹಾಗೆ ಹೀಗೆ ಅಂತಾರೆ. ಸೊ ನಿಜವಾಗ್ಲೂ ಒಂದು ಕಡೆ ನೋಡಿದ್ರೆ ಸಕ್ಸಸ್ ಆಗೋಕ್ಕಾಗಲ್ಲ. ಯಾಕಂತಂದರೆ ಕೆಲವ್ರು ಏನು ಮಾಡಿಬಿಡ್ತಾರೆ, ಈಗ ನನಗೂ ಹೇಳಿದರು, ಅಯ್ಯೋ ನೀನು ಏನು ಫಾರ್ಮ್ ಹಾಕಿದೀಯಾ, ಫಾರ್ಮಲ್ಲಿ ಇಷ್ಟು ದುಡಿತೀಯ, ಯಾಕೆ ನೀನು ಎಂಜಾಯ್ VIP ಥರ ಬದುಕಬಾರ್ದು ಅಂತ. ನನಗೆ ನಾನು VIP ಅಲ್ಲ, ನಾನು ಲೇಬರೇ. ನಾನು ನೋಡಿದ್ದೀನಿ, ಫಸ್ಟ್ ಟೈಮ್ ನೋಡ್ತಾ ಇರೋದು ವಿತೌಟ್ ಮೇಕಪ್ ಇರೋ ಅಂತ ಟ್ರಾನ್ಸ್ ವುಮೆನ್ನ. ಇಲ್ಲ, ನಾನು ಯಾವಾಗಲೂ ಹೀಗೆ. ಬೇರೆ ಏನು ಒಂದು ನಾನು ಫಂಕ್ಷನ್ ಹೋಗಲಿ, ಮೀಟಿಂಗ್ ಹೋಗಲಿ, ನಾನು ಹೇಗಿರ್ತೇನೆ ಹಾಗೆ ಹೋಗ್ತೇನೆ. ತುಂಬ ಜನ ಹೇಳ್ತಾರೆ, ನಿಮ್ಮವರು ಲಿಫ್ಟಿಗೆ ಹಚ್ತಾರೆ, ಇದು ಹಚ್ತಾರೆ ಅಂತ. ಕಣ್ಣಿಗೆ ಒಂದು ಕಪ್ ಹಚ್ತೇನೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಹಚ್ಚಲ್ಲ. ಅಂದರೆ ನಿಮ್ಮವರಿಗೆ ತುಂಬ ಇಷ್ಟ ಅಲ್ಲ ಅದು? ಇಷ್ಟ, ನಮಗೂ ಇಷ್ಟ. ನಂದೇನಂದ್ರೆ ನನ್ನ ಕೆಲಸದಲ್ಲಿ ಈಗ ನಾನು ಒಂದು ಕೆಲಸಕ್ಕೆ ಹೋಗ್ತೇನೆ ಅಂತಂದಾಗ, ಒಂದು ಮಾರ್ಕೆಟಿಗೆ ಹೋದಾಗ, ನಾನು ಇಲ್ಲಿ ಸೇಲ್ ಮಾಡೋಕ್ಕೆ ಹೋದಾಗ ನೋಡೋರ ದೃಷ್ಟಿ, ಈ ಪಾಪ ಈ ಹುಡುಗನ ಹತ್ರ ಕೇಳಿದ್ರೆ ಗೊತ್ತಾಗತ್ತೆ. ಎಷ್ಟೋ ಜನರನ್ನ ಹೊಡೆಯಕ್ಕೆ ಹೋಗಿದ್ದೆ ನಾನು. ನೀವು ಎಲ್ಲಿಂದ ಕದ್ಕೊಂಡ್ಬಂದಿದ್ದೀರಾ, ನೀವು ಸಾಕ್ತೀರಾ, ಹಾಗೆ ಹೀಗೆ ಅಂತ ಹೇಳಿ. ಇವಾಗ ಆ ಮಾರ್ಕೆಟಲ್ಲಿ ಹೋದರೆ ಎಲ್ಲರೂ ನಮಸ್ಕಾರ ಮಾಡ್ತಾರೆ, ಬನ್ನಿಮ್ಮ ನಮ್ಮ ಮೇಕೆ ತೊಗೊಳ್ಳಿ, ನಮ್ಮ ಕುರಿ ತೊಗೊಳ್ಳಿ ಅಂತಾರೆ. ಅದೇ ಫಸ್ಟ್ ಅವಮಾನ ಮಾಡ್ತಾರೆ. ಎಲ್ಲಿ ಅವಮಾನ ಆಗಿರುತ್ತೆ ಅಲ್ಲಿ ಬಾಳಿ ತೋರಿಸ್ಬೇಕಲ್ಲ. ಆ ಉದ್ದೇಶಕ್ಕೋಸ್ಕರ ಇವತ್ತು ಇಡೀ ಮಾರ್ಕೆಟಲ್ಲಿ ಎಲ್ಲೇ ಹೋಗಲಿ, ಎಲ್ಲರೂ ಚಿತ್ರದುರ್ಗ, ಬೇರೆ ಕಡೆ ಈಗ ಕೆಲವು ಕಡೆ ಹೋಗ್ತೇನೆ, ಅಮೀನ್ಗಢ ಹೋಗ್ತೇನೆ, ಬಾಗಲಕೋಟೆ ಹೋಗ್ತೇನೆ, ಕೆರೂರು ಹೋಗ್ತೀನಿ. ನಿನ್ನೆ ನಾನು ಹೊಸಪೇಟೆ ಹೋಗಿದ್ದೆ, ಐನಹಳ್ಳಿಗೆ. ಸೊ ಒಂದೊಂದು ಕಡೆ ಹೋಗ್ತೀನಿ. ಅಲ್ಲಿ ಯಾಕೆ ಹೋಗ್ತೇನೆ ಅಂತಂದರೆ, ನಾನು ಕುರಿ ಇಷ್ಟ ಆದರೆ ತೊಗೊಳ್ತೀನಿ, ಇಲ್ಲಾಂದ್ರೆ ವಾಪಸ್ ಬರ್ತೀನಿ. ನಾನು ಒಬ್ಳು ಕೆಲಸ ಮಾಡ್ತೀನಿ, ಮಂಗಳಮುಖಿಯರು ಕೆಲಸ ಮಾಡ್ತಾರೆ ಅಂತ ಜನರಿಗೆ ಒಂದು ಮೆಸೇಜ್ ಕೊಡೋಕ್ಕೆ ನಾನು ವಿಸಿಟಿಂಗ್ ಕಾರ್ಡ್ ಮಾಡಿದ್ದೀನಿ. ಯಾರಾದರೂ ನಾನು ಬೇರೆ ದೃಷ್ಟಿಯಲ್ಲಿ ನೋಡಿದ್ರೆ, ನೋಡಿ ನಾನು ಈ ಥರ ವರ್ಕ್ ಮಾಡ್ತೇನೆ. ನೋಡಿದುಂಟು ನಿಮ್ಮನ್ನು ಇವಾಗ ನೋಡ್ತಾರೆ. ನಾನು ಅದಕ್ಕೆ ನಾನು ಸರಿಯಾಗಿ ಚೆನ್ನಾಗಿ ಡ್ರೆಸ್ ಹಾಕ್ಕೊಂಡು ಹೋಗಲ್ಲ.
ಬೇರೆ ದೃಷ್ಟಿಲೇ ನೋಡ್ತಾರೆ, ಅದು ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ಇದು ಅಷ್ಟೇ, ಇಲ್ಲೇನಾದರೂ ಬೇಕು ಅಂದರೆ ಬೆಳ್ಕೊಳ್ತೀರಾ? ಇದೆಲ್ಲ ನಾನು ಇಲ್ಲಿ ಹುಲ್ಲು ಹಾಕಿದ್ದೇನೆ. ಆಗ ಇದು ಬೇಲಿ ಮೆಂತೆ, ಇದು ಇದು ಎಂತ ಗಿಡ? ಬೇಲಿ ಮೆಂತೆ. ಓಕೆ, ಯಾವುದಕ್ಕೆ ಇದು? ಇದು ಕುರಿಗೆ ಮತ್ತು ಕೋಳಿಗೆ ಬರ್ತದೆ. ಇದು ಸ್ವಲ್ಪ ಪ್ರೋಟೀನ್ ಜಾಸ್ತಿ ಇರ್ತದೆ. ಈಗ ಮಳೆ ಬಂದಿದೆ ಅಲ್ವಾ, ಆ ಬೀಜಗಳು ಅವೇ ಹುಟ್ತಾ ಇದ್ದಾವೆ. ಅಲ್ಲ, ಹೇಗೆ ಕಸ ಎಲ್ಲ ಡಂಪ್ ಇತ್ತಲ್ಲ, ತೆಗೆದ್ರಿ ಅಂತ? ಇದೆಲ್ಲ ಇದೆ ತರಕ ಅಲ್ಲೆಲ್ಲ ಇದೆ, ಅದೆಲ್ಲ ಹಾಕಿದ್ದೇನೆ. ಇದೆಲ್ಲ ಫುಲ್ ಇತ್ತು, ಅದು ಇದನ್ನೆಲ್ಲ ನನಗೆ ಇದು ಹಚ್ಚಿ JCB ಹಚ್ಚಿ ಕ್ಲೀನ್ ಮಾಡಿಸ್ತೀನಿ. ನಿಮ್ಗೆ ಆ ಸಮಯದಲ್ಲಿ ಏನು ಹೆಲ್ತ್ ಇಶ್ಯೂಸ್ ಏನೂ ಆಗಲಿಲ್ಲ? ಹೆಲ್ತ್ ಇಶ್ಯೂಸ್ ಆಗಿತ್ತು. ನಂದು ಒಂದು ಗುರಿ ಒಂದೇ ಇತ್ತು, ಇಲ್ಲಿ ನನ್ನ ಜೀವನ ಮಾಡಬೇಕು. ಒಂದು ವೇಳೆ ಸತ್ರು ಚಿಂತೆ ಇಲ್ಲ, ಈ ಥರ ಕ್ಲೀನ್ ಮಾಡಿದ್ಲು, ಈ ಥರ ಕೆಲಸ ಮಾಡ್ತಿದ್ಲು ಅನ್ನೋದು ಒಂದು ಇದು ಇರ್ತದೆ ಅನ್ನೋಗೋಸ್ಕರ, ಆ ಒಂದು ಉದ್ದೇಶಕ್ಕೋಸ್ಕರ. ಈ ಗಿಡಗಳೆಲ್ಲ 2 ವರ್ಷದ್ದು, ಇದನ್ನು ನಾವೇ ಕಟ್ ಮಾಡ್ತೀವಿ, ಮರಿಗಳಿಗೆ ಹಾಕ್ತೀವಿ. ಇದು ಚೊಗಚೆ ಗಿಡ ಅಂತ ಹೇಳ್ತಾರೆ. ಇದ್ರ ಕಾಯಿನೂ ಸೇಲ್ ಮಾಡ್ತೀವಿ, ಆದರೆ ನಾವು ಸೇಲ್ ಮಾಡಲ್ಲ, ನಮ್ಮ ಮರಿಗಳಿಗೆ ನಾವು ಇಟ್ಕೋತೀವಿ. ಇದ್ರ ಜೊತೆ ಕೃಷಿ ಮಾಡಬೇಕು ಅಂತ ಇದೆ. ಕೃಷಿ ಅಂತ ಹೇಳಿದ್ರೆ ಏನಾದ್ರು ಬೆಳೆಗಳನ್ನ ಮೆಕ್ಕೆಜೋಳ, ತೊಗರಿ ಬೆಳಿತೇನೆ, ಮೆಕ್ಕೆಜೋಳ ಬೆಳಿತೇನೆ. ಒಟ್ಟು ನನಗೆ ನನ್ನ ಪ್ರಾಣಿಗಳಿಗೆ, ನನ್ನ ಕುರಿ ಮೇಕೆ ಕೋಳಿಗೆ ರಿಲೇಟೆಡ್ ಆಗುವಂಥದ್ದು ಮಾತ್ರ ಬೆಳಿತೇನೆ. ಮಾರುವಂಥದ್ದು ಏನು ಮಾಡಲ್ಲ, ಯಾಕಂದರೆ ನನಗೆ ಬೇಕಾಗುತ್ತೆ ಮೆಕ್ಕೆಜೋಳ. ನಾನು 2 ಎಕರೆ ಲೀಸಿಗೆ ತೊಗೊಂಡಿದ್ದೇನೆ, ಅಲ್ಲಿ ಮೆಕ್ಕೆಜೋಳ ಹಾಕೋಕ್ಕೆ ರೆಡಿ ಮಾಡಿದ್ದೇನೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.